ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ ಸಾಕ್ಷಿಗಳಿಗೆ ಬೆದರಿಕೆ ಆರೋಪ ಹಿನ್ನೆಲೆಯಲ್ಲಿ ಪೊಲೀಸ್ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಈಗ ಲಭ್ಯ ಆಗಿದೆ. ಆರೋಪಿಗಳಿಗೆ ಇದೇ ಹಲವು ವ್ಯಕ್ತಿಗಳ ನಂಟಂತೆ. ಗೌರವ್ ಶೆಟ್ಟಿ, ಕಿರಣ್ ರೆಡ್ಡಿಗೆ ಪುನೀತ್ ಸಂಪರ್ಕ ಇದೆ. ಸಾಕ್ಷಿಗಳಿಗೆ ಬೆದರಿಕೆ ಕೇಸ್ನ ಆರೋಪಿ ಪುನೀತ್, ಬಾರ್ ಮಾಲೀಕನ ಸ್ನೇಹಿತನಾಗಿರುವಂತಹ ಗೌರವ್ ಶೆಟ್ಟಿ, ಬೆಂಗಳೂರಿನ ಸಂಜಯ್ ನಗರದಲ್ಲಿರುವಂತಹ ಬಾರ್ ಇದು. ಬಾರ್ ಮಾಲೀಕನು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಎನ್ನುವಂತ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಪುನೀತ್ಗೆ ವಾಟ್ಸ್ಆಪ್ ಕಾಲ್ ಮಾಡಿರುವಂತಹ ಗೌರವ್ ಹಾಗೆ ಕಿರಣ್, ಪುನೀತ್ ಅರೆಸ್ಟ್ ಆಗಿದ್ದಾನೆ. ಅರೆಸ್ಟ್ ಆಗ್ತಾ ಇದ್ದಂತೆ ಗೌರವ್ ಹಾಗೆ ಕಿರಣ್ ಅಲ್ಲಿಂದ ಪರಾರಿಯಾಗಿದ್ದಾರೆ. ಪ್ರಕರಣದ ತನಿಖೆಯನ್ನ ಈಗ ಪೊಲೀಸರು ಮುಂದುವರಿಸಿದ್ದಾರೆ. ನೋಡಿ, ಸಾಕ್ಷಿಗೆ ಬೆದರಿಕೆ ಹಾಕುವಂಥದ್ದು ದೊಡ್ಡ ಅಫೆನ್ಸು. ಈಗ ಅದೇ ಕೆಲಸ ಮಾಡಿದ್ದಾರೆ, ಅರೆಸ್ಟ್ ಆಗಿದ್ದಾರೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಅಭಿಷೇಕ್ ಜೈಶಂಕರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈ ಪ್ರಕರಣದಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ ಅಭಿಷೇಕ್? ಈಗಾಗಲೇ ಏನು ಬಂಧನ ಮಾಡಿರುವಂತಹ ವ್ಯಕ್ತಿಗಳೇನಿದ್ದಾರೆ ಅವ್ರು ಯಾರೂ ಕೂಡ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತುಂಬಾ ಕಾನ್ಸ್ಪಿರಸಿ ನಡೆದಿದೆ ಅಂತ ಹೇಳಿ ಈ 3 ಜನರ ಬಂಧನದ ಬಳಿಕ ವಿಚಾರಗಳು ಗೊತ್ತಾಗಲಿದೆ ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಸದ್ಯ ಕಿರಣ್ ರೆಡ್ಡಿ ಮತ್ತೆ ಗೌತಮ್ ಏನಿದ್ದಾನೆ ಓಕೆ, ಮತ್ತೆ ಸಂಪರ್ಕ ಮಾಡ್ತೀವಿ. ಸದ್ಯ ಈಗ ಗಮನಿಸ್ತಾ ಇರ್ಬೋದು, ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಕೂಡ ಬಯಲಾಗ್ತಾ ಇದೆ. ಸೊ ಬಾರ್ ಓನರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ನಾ ಎನ್ನುವಂತಹ ಸಂಶಯ ಕೂಡ ಇಲ್ಲಿ ಕಾಡ್ತಾ ಇದೆ. ಕಾರಣ ಈ ಹಲವು ವ್ಯಕ್ತಿಗಳ ಜೊತೆ ಪುನೀತ್ ಎನ್ನುವಂತ ವ್ಯಕ್ತಿಗೆ ಅರೆಸ್ಟ್ ಆಗಿದ್ನಲ್ಲ, ಅವನಿಗೆ ಸಂಪರ್ಕ ಇದೆ ಅಂತ ಗೊತ್ತಾಗ್ತಾ ಇದೆ. ಗೌರವ್ ಶೆಟ್ಟಿ, ಕಿರಣ್ ರೆಡ್ಡಿಗೆ ಪುನೀತ್ ಸಂಪರ್ಕ ಇದೆ ಅಂತೆ. ಸಾಕ್ಷಿಗಳಿಗೆ ಬೆದರಿಕೆ ಕೇಸ್ನ ಆರೋಪಿ ಪುನೀತ್, ಬಾರ್ ಮಾಲೀಕನ ಸ್ನೇಹಿತನಾಗಿರುವಂತಹ ಗೌರವ್ ಶೆಟ್ಟಿ, ಬೆಂಗಳೂರಿನ ಸಂಜಯ್ ನಗರದಲ್ಲಿರುವಂತಹ ಬಾರಿದು. ಬಾರ್ ಮಾಲೀಕನು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ಅಭಿಷೇಕ್, ಪ್ಲೀಸ್ ಕಂಟಿನ್ಯೂ. ಖಂಡಿತ ಇದರಲ್ಲಿ ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಅನ್ನುವಂತಹ ವ್ಯಕ್ತಿ ಏನಿದ್ದಾರೆ ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿ ಬೇಸಿಕ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತಾ ಇದೆ. ಅಂದ್ರೆ ಪುನೀತ್ನನ್ನ ಮತ್ತು ಸುಹಾಸ್ ಏನಿದ್ದಾರೆ ಅವರನ್ನ ಡೀಪ್ ಆಗಿ ಒಂದು ಎನ್ಕ್ವೈರಿಯನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಒಂದು ಸಾಕ್ಷಿಗಳನ್ನ ಬೆದರಿಕೆ ಹಾಕೋದು ಅದು ಸುಲಭದ ಒಂದು ಪ್ರಕರಣ ಅಲ್ಲ. ಅದು ಸಾಕಷ್ಟು ಒಂದು ಗಂಭೀರವಾದಂತಹ ಒಂದು ಪ್ರಕರಣ ಆಗಿರುವಂತಹ ಕಾರಣದಿಂದಾಗಿ ಇಲ್ಲಿ ಮತ್ತಷ್ಟು ಜನರು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧನ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ವಾಟ್ಸ್ಆಪ್ ಕರೆಯನ್ನ ಮಾಡುವಂತಹ ಮುಖಾಂತರ ಅಂದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಅಕ್ಯೂಸ್ ಅಂತ ಅನಿಸಿಕೊಂಡಂತಹ ಅಷ್ಟು ಜನ ಏನಿದ್ದಾರೆ ಎಲ್ಲರೂ ಕೂಡ ವಾಟ್ಸ್ಆಪ್ ಮುಖಾಂತರ ಸಂವಹನ ಮಾಡುವಂತದ್ದು ಮತ್ತೆ ಬೆದರಿಕೆ ಹಾಕುವಂತಹ ಕೃತ್ಯಗಳನ್ನು ಕೂಡ ಮಾಡಿದ್ರೆ. ಇಲ್ಲಿ ಸಂಜಯ್ ನಗರದ ಬಾರ್ ಮಾಲೀಕ ಏನಿದ್ದಾನೆ ಆತನು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಹೇಳಿದ್ರೆ ಇದರ ಮಟ್ಟಕ್ಕೆ ಅಂದ್ರೆ ಇದರ ವಿಸ್ತೀರ್ಣತೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಇಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಹೀಗಾಗಿ ಸದ್ಯ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಜನರನ್ನ ಇಲ್ಲಿ ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಮುಂದಿನ ಹಂತದಲ್ಲಿ ಈ ಒಂದು ಬಂಧನದ ಸಂಖ್ಯೆಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಬರೀ ಒಂದು ಸಂದೀಪ್ ಅನ್ನುವಂತಹ ವ್ಯಕ್ತಿ ಮೇಲೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ವಿಚಾರವಾಗಿ ಮಾತ್ರ ಆಗ್ತಾ ಇತ್ತು. ಆದ್ರೆ ಇಲ್ಲಿ ಒಳಗಿನ ಒಂದಷ್ಟು ವಿಚಾರಗಳು ನೋಡಕ್ಕೆ ಹೋದ್ರೆ ಇಲ್ಲಿ ಅನೇಕ ಸಾಕ್ಷಿಗಳಿಗೂ ಕೂಡ ಬೆದರಿಕೆಯನ್ನು ಹಾಕಲಾಗಿರುವಂಥದ್ದು. ಯಾಕಂದ್ರೆ ಚಾರ್ಜ್ ಶೀಟ್ ನಲ್ಲಿ ಯಾವ ಯಾವ ಸಾಕ್ಷಿಗಳು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿ ಪ್ರತಿಯೊಬ್ಬ ಅವರ ಟೀಮ್ ನಲ್ಲಿರುವಂತಹ ವ್ಯಕ್ತಿಗಳು ಇರುವಂತಹ ಕಾರಣದಿಂದಾಗಿ ಅಂತಹ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಅವರ ಸಾಕ್ಷಿಗಳನ್ನ ಉಲ್ಟಾ ಹೊಡೆಯುವಂತಹ ಮಾಡಿ ನಂತರ ಈ ಒಂದು ಪ್ರಕರಣವನ್ನ ವೀಕ್ ಮಾಡುವಂತಹ ಉದ್ದೇಶವನ್ನು ಹೊಂದಿದ್ದಾರೆ ಅಂತ ಹೇಳಿ ಈಗಾಗಲೇ ಬೇಸಿಕ್ ಇನ್ವೆಸ್ಟಿಗೇಷನ್ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂದಿನ ಹಂತದ ತನಿಖೆಯಲ್ಲಿ ಮತ್ತಷ್ಟು ಹೆಸರುಗಳು ಹೊರಬರುವಂತಹ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ